ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅರಕೆರೆ ವಾರ್ಡ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಬಹುಜನ ಕಟ್ಟಡ ಕಾರ್ಮಿಕರ ಸಂಘರ್ಷ ಸಮಿತಿಯ ವತಿಯಿಂದ ವಿಶ್ವಜ್ಞಾನ ದಿನಾಚರಣೆ ಮತ್ತು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಸಮಾಜದ ಏಳಿಗೆಯಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳು ಮಹತ್ವವನ್ನ ಈ ಕಾರ್ಯಕ್ರಮವು ಎತ್ತಿ ತೋರಿಸ್ತಾ ಇದ್ರೆ. ಕಾರ್ಯಕ್ರಮದಲ್ಲಿ ಅತಿಥಿಗಳು ಗಿಡಕ್ಕೆ ನೀರು ಹಾಕುವ ವಿನೂತನ ಮಾದರಿಯ ಉದ್ಘಾಟನೆಯನ್ನ ನೆರವೇರಿಸಿದ್ರು. ನಂತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಂವಿಧಾನದ ಪೀಠಿಕೆಯನ್ನ ಒಟ್ಟಾಗಿ ವಾಚಿಸುವ ಮೂಲಕ ಸಂವಿಧಾನ ಶಿಲ್ಪಿ ನೀಡಿದ ಮೌಲ್ಯಗಳನ್ನ ಸ್ಮರಿಸಲಾಗಿದ್ರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪುಟಾಣಿಗಳು ಭರತನಾಟ್ಯ ಪ್ರದರ್ಶನ ನೀಡಿ ಗಮನವನ್ನ ಸೆಳೆತಾ ಇದ್ರು. ಇನ್ನು ವಿಶೇಷವಾಗಿ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆಯಲ್ಲಿ ಮಕ್ಕಳು ಮಹಾತ್ಮ ಗಾಂಧೀಜಿ, ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್ ಮುಂತಾದ ಕ್ರಾಂತಿಕಾರಿಗಳ ವೇಷಭೂಷಣಗಳನ್ನ ಧರಿಸಿ ಮಿಂಚ್ತಾ ಇದ್ರೆ ಸ್ವಾತಂತ್ರ್ಯ ಹೋರಾಟದ ಸ್ಮರಣೆಯನ್ನ ಮರುಕಳಿಸುವಂತೆ ಮಾಡಿದ್ರು. ಇನ್ನು ಮುಖ್ಯ ಅತಿಥಿಗಳು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬದುಕು ಮತ್ತು ಹೋರಾಟದ ಕುರಿತು ಬೆಳಕು ಚೆಲ್ಲಿದರು. ಇನ್ನು ಮಹಿಳಾ ಮೀಸಲಾತಿ, ಬಡವರು ಹಾಗೂ ಹಿಂದುಳಿದ ವರ್ಗಗಳ ಶಿಕ್ಷಣದ ಮಹತ್ವದ ಬಗ್ಗೆ ಅಂಬೇಡ್ಕರ್ ಅವರು ಹೊಂದಿದ್ದ ದಾರ್ಶನಿಕ ದೃಷ್ಟಿಕೋನವನ್ನ ಸಭಿಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಸದಸ್ಯ ಶ್ರೀನಿವಾಸ ಮೂರ್ತಿ, ಸಮಾಜ ಸೇವಕ ಅರಕೆರೆ ಲೋಕೇಶ್ ರೆಡ್ಡಿ, ಕೆಮ್ಸ್ ನಿರ್ದೇಶಕ ಹಾಗೂ ತಜ್ಞ ಡಾಕ್ಟರ್ ಪವನ್ ಯಾದವ್, ಪತ್ರಕರ್ತ ಮತ್ತು ದಲಿತ ಪರಶಿವ ದನಗೂರು, ಬೊಮ್ಮನಹಳ್ಳಿ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಹುಳಿಮಾವು ಮಂಜುನಾಥ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದು, ಸಂಘದ ವತಿಯಿಂದ ಮಹಿಳೆಯರಿಗೆ ಸೀರೆ ವಿತರಣೆ ಮತ್ತು ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮವು ನಡೆಸಲಾಯಿತು. ನಾನು ವೆಂಕಟೇಶ್ ಬಂಜಾರ. ಇವತ್ತು ಮೇ 3, ಇವತ್ತು ವಿಶೇಷವಾದ ದಿನ. ಇವತ್ತು ನಾವೇನು ಮಾಡಿದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆ ಮತ್ತು ಕಾರ್ಮಿಕರ ದಿನಾಚರಣೆ ಒಟ್ಟಿಗೆ ಸೇರಿಸಿ ಬಹುಜನ ಕಟ್ಟಡ ಕಾರ್ಮಿಕ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಈ ಒಂದು ವೇದಿಕೆಯಲ್ಲಿ ಗಣ್ಯರಾಗಿ ಮುಖ್ಯ ಗಣ್ಯರಾಗಿ ನಮಗೆ ನಮ್ಮ ಮಧ್ಯದಲ್ಲಿ ಕಿಮ್ಸ್ ವಿಶೇಷ ಶ್ವಾಸಕೋಶ ತಜ್ಞರಾಗಿರುವಂಥ ಪವನ್ ಯಾದವ್ ಸರ್ ಮತ್ತು ನೀತು ಯಾದವ್ ಅವರು ನಮ್ಮ ಮಧ್ಯದಲ್ಲಿ ಇರೋದು ವಿಶೇಷ. ಅದ್ರ ಜೊತೆಗೆ ನಮ್ಮ ಹಿರಿಯ ಮುಖಂಡರಾಗಿರುವಂಥ ಶ್ರೀನಿವಾಸ್ ಮೂರ್ತಿಯವರು ನಮ್ಮ ಜೊತೆ ಇದ್ದರು ಮತ್ತು ನಮ್ಮ ಯುವ ನಾಯಕರಾಗಿರುವಂಥ ಲೋಕೇಶ್ ರೆಡ್ಡಿ ಸಾಹೇಬರು ನಮ್ಮ ಜೊತೆ ಇದ್ದರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಒಳ್ಳೊಳ್ಳೆ ಮುಖಂಡರು, ಹಿರಿಯ ಮುಖಂಡರು, ಯುವ ಮುಖಂಡರು ಎಲ್ಲರೂ ನಮ್ಮ ಜೊತೆಗಿರೋದು ತುಂಬ ಸಂತೋಷಕರ. ಮತ್ತು ಈ ಒಂದು ವೇದಿಕೆಯಲ್ಲಿ ತುಂಬ ದೂರದಿಂದ ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ದೂರದಿಂದ ಬಂದಿದ್ದಾರೆ. ಸುಮಾರು 250ಕ್ಕಿಂತ ಜಾಸ್ತಿ ಜನರು ಬಂದಿರೋದಕ್ಕಾಗಿ ನಾವು ನಮ್ಮ ಪದಾಧಿಕಾರಿಗಳ ಜೊತೆನೂ ಮತ್ತು ಎಲ್ಲರಿಗೂ ನಾವು ಸಹಾಯ ಮಾಡಿ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ನಾವು ವಿಶೇಷವಾಗಿ ಧನ್ಯವಾದಗಳು ಹೇಳ್ತಾ, ಮಾಧ್ಯಮ ವರ್ಗಕ್ಕೂ ನಾವು ಪತ್ರಕರ್ತರಿಗೂ ನಾವು ಧನ್ಯವಾದ ಹೇಳ್ತಾ ನಮಸ್ಕಾರ. ನಮ್ಮ ಡಾಕ್ಟ್ರು ಹಾಗೂ ಸೀನಣ್ಣ ಅವರು ವಿದ್ಯಾ ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಈಗಾಗಲೇ ಹೇಳಿದ್ದಾರೆ. ನಾನು ಇಲ್ಲಿ ಸೇರಿರ್ತಕ್ಕಂಥ ಪೋಷಕರಿಗೆಲ್ಲರಿಗೂ ಏನು ಹೇಳುತ್ತೇನೆ ಅಂದ್ರೆ, ಶಿಕ್ಷಣ ಬಂದು ನಿಮ್ಮ ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ಹೆಚ್ಚಿಗೆ ಶಿಕ್ಷಣ ಕೊಡಿ. ನಿಮ್ಮ ಅವರಲ್ಲಿ ಉಳಿಯುವಂಥದ್ದು ಶಿಕ್ಷಣ ಒಂದೇ. ಅವ್ರು ಸಾಯೋ ತನಕ ಉಳಿಯೋದು ಶಿಕ್ಷಣ ಒಂದೇ. ಅವ್ರು ಎಷ್ಟೇ ಹಣ ಗಳಿಸ್ಬೋದು, ಆಸ್ತಿ ಗಳಿಸ್ಬೋದು, ಹಾಗೂ ಕಾರ್ಗಳು ಗಳಿಸ್ಬೋದು, ಇಲ್ಲ ಬಂಗ್ಲಾ ಗಳಿಸ್ಬೋದು. ಇವೆಲ್ಲವನ್ನು ಯಾರಾದ್ರೂ ಒಂದಲ್ಲ ಒಂದಿನ ಕಿತ್ಕೊಳ್ತಾರೆ. ಆದ್ರೆ ಅವ್ರ ವಿದ್ಯೆಯನ್ನು ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ. ಹಾಗೂ ಪೋಷಕರಿಗೆ ನಾನು ಏನ್ ಹೇಳೋದು ಅಂದ್ರೆ, ವಿದ್ಯಾಭ್ಯಾಸ ಕಡೆ ಅತಿ ಹೆಚ್ಚು ಗಮನ ಕೊಡಿ. ಇದನ್ನು ನಿಮ್ಮ ಮಕ್ಕಳಿಂದ ಯಾರು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೂ ಈ ಒಂದು ದಿನ ನಾವು ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಿ. ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬಾಗಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾರ್ಮಿಕರ ಅಗತ್ಯ ಬಹಳ ಇದೆ. ಸೊ ಕಾರ್ಮಿಕರಿಗೆ ನಾವು ಗೌರವ ಕೊಡಬೇಕು. ಅವ್ರನ್ನ ನಾವು ನಮ್ಮ ಜವಾನರು, ನಮ್ಮ ಆರ್ಮಿ ಅವರು ಹಾಗೂ ರೈತರು ಎಷ್ಟು ಗೌರವದಿಂದ ಕಾಣುತ್ತೇವೆ, ಅಷ್ಟೇ ಗೌರವದಿಂದ ನಮ್ಮ ಕಾರ್ಮಿಕರನ್ನ ನಾವೆಲ್ಲರೂ ನೋಡ್ಬೇಕು. ಹಾಗೂ ವೆಂಕಟೇಶ್ ಬಂಜಾರ ಅವರು ಈ ಒಂದು ಭಾಗದಲ್ಲಿ ಹಲವಾರು ಒಳ್ಳೆಯ ಸಮಾಜಕ್ಕೆ ಮುಟ್ಟುವಂತ ಕಾರ್ಯಕ್ರಮಗಳನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆ ಸದಾ ಕಾಲ ನಾವು ಇರ್ತೇವೆ. ನಿಮ್ಗೆ ಯಾವುದೇ ರೀತಿ ಅನುಕೂಲ ಬೇಕಾದ್ರೂ ನಾವು ಇರ್ತೀವಿ ನಿಮ್ ಜೊತೆ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ಸತ
ನಮ್ಮ ಡಾಕ್ಟ್ರು ವೆಂಕಟೇಶ್ ಬಂಜಾರ ಮತ್ತು ತಂಡದವರಿಂದ ವಿಶ್ವ ಜ್ಞಾನ ದಿನ ಅನ್ನೋದು ಜೊತೆಲೆ ನಮ್ಮ ವಿಶ್ವ ಕಟ್ಟಡ ಕಾರ್ಮಿಕರ ದಿನಾಚರಣೆ ಆಯೋಜಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ದಿವಸ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು, ನಮ್ಮ ಮಕ್ಕಳಿಗೆ ಭರತನಾಟ್ಯ ಮಾಡಿದಂತ ಮಗು ಸ್ವಲ್ಪ ಕೇಳಿಸ್ಕೊಮ್ಮ. ವಿದ್ಯೆ ಅನ್ನೋದು ಶಿಕ್ಷಣ ಅನ್ನೋದು ತುಂಬಾ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಯುವ ಜನಾಂಗಕ್ಕೆ ಶಿಕ್ಷಣವನ್ನ ಪಡಿಸೋದು ನಮ್ಮಗಳ ಜವಾಬ್ದಾರಿ. ಅದೇ ರೀತಿ ನಮ್ಮ ಮಕ್ಕಳು ಸಹ ಶಿಕ್ಷಣವನ್ನ ಪಡೆದರೆ ಮುಂದಿನ ದಿನಗಳಲ್ಲಿ ಯಾವುದೇ ಮಟ್ಟಕ್ಕೆ ಅವರು ಬೆಳಿಬಹುದು. ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂಗೆ, ಹುಲಿಯ ಹಾಲನ್ನ ಯಾರು ಕುಡಿತಾರೆ ಅವರು ಗರ್ಜಿಸ್ತಾರೆ ಅಂತ. ಈ ರಾಜ್ಯದಲ್ಲಿ ಏನು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ, ಏನು ಪ್ರಧಾನಮಂತ್ರಿಗಳಾಗಿದ್ದಾರೆ, ಯಾರಿಗೂ ಅವಕಾಶ ಇರ್ತಾ ಇರಲಿಲ್ಲ. ಈ ದೇಶದಲ್ಲಿ ಕೇವಲ ಡಿಗ್ರಿ ಮಾಡಿರೋರು, ಆಸ್ತಿವಂತರು, ಇವರುಗಳಿಗೆ ಮಾತ್ರ ಮತದಾನದ ಹಕ್ಕಿತ್ತು. ಎಲ್ಲ ಹೆಣ್ಮಕ್ಳು ತುಂಬಾ ಜನ ಇದ್ದೀರಾ ಗಂಡು ಮಕ್ಕಳಿಗಿಂತ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಯಾವ ಹಕ್ಕು ಇರಲಿಲ್ಲ. ದೊಡ್ಡ ಮೇಜಿನ ಸಭೆಯಲ್ಲಿ ಹೋರಾಟ ಮಾಡ್ತಾರೆ ಅಂಬೇಡ್ಕರ್ ಅವರು. ಕೆಲವು ಅಲ್ಲಿ ಹೆಸರು ಹೇಳೋದಿಲ್ಲ ನಾನು, ಕೆಲವರು ಅಲ್ಲಿ ವಿರೋಧನೂ ಸಹ ಮಾಡ್ತಾರೆ. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕು ಕೊಟ್ಟದ್ದು ನಮ್ಮ ಸಂವಿಧಾನ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇವತ್ತು ಏನು ಹೆರಿಗೆ ಭತ್ಯೆ ತಗೊಳ್ತೀರಾ, ಹೆರಿಗೆ ರಜಾ ದಿನ ತಗೊಳ್ತೀರಾ, ಇವೆಲ್ಲನೂ ಸಹ ಕೊಟ್ಟದ್ದು ನಮ್ಮ ಸಂವಿಧಾನ. ಇದಕ್ಕೆ ಕಾರಣಭೂತರಾದಂತ ಅಂಬೇಡ್ಕರ್ ಅವ್ರನ್ನ ನಾವು ಇವತ್ತು ನೆನೆಸ್ಕೊಳ್ಳೇಬೇಕು. ಎಲ್ಲ ಗಣ್ಯರಿಗೂ, ಅತಿಥಿಗಳಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಸಹೋದರ ಸಹೋದರಿಯರಿಗೂ ಹಾಗೂ ಇಂಥ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಎಲ್ಲ ಆಯೋಜಕರು ಹಾಗೂ ಸ್ಪೆಷಲಿ ವೆಂಕಟೇಶಪ್ಪ ಅವರಿಗೆ ತುಂಬಾ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತೀನಿ. ಸೊ ಕಾರ್ಮಿಕರ ದಿನ ಹಾಗೂ ಅಂಬೇಡ್ಕರ್ ಜಯಂತಿ ಇದೆರಡನ್ನು ಒಂದೇ ಸನ್ನಿವೇಶದಲ್ಲಿ ಆಚರಿಸ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸನ್ನಿವೇಶ.